ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಸೊ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಯಾವುದೇ ಒಂದು ಸೂಚನೆ ಇರಲಿಲ್ಲ, ಒಂದು ಅಪ್ಡೇಟ್ ಬರುತ್ತೆ ಅನ್ನೋಂಥದ್ದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಸೊ ಒಂದು ಮೇಜರ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇವತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಡೆವಿಲ್ ಸಿನಿಮಾದ ರಿಲೀಸ್ ಅನೌನ್ಸ್ಮೆಂಟ್ ಆಗಿರುವಂಥದ್ದು. ಸೊ ಇದ್ರ ಬಗ್ಗೆ ಇವತ್ತು ನಾನು ಸ್ವಲ್ಪ ಮಾತಾಡಬೇಕು. ಸೊ ಏನು ಇದ್ರ ಕತೆ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ನಿಮ್ಮ ಜೊತೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಂತೇಳಿ ವಿಡಿಯೋನ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಮೊದಲೇದಾಗಿ ಒಂದು ಅನ್ಎಕ್ಸ್ಪೆಕ್ಟೆಡ್ಡು, ಯಾರಿಗೂ ಕೂಡ ಒಂದು ಐಡಿಯಾ ಕೂಡ ಇರಲಿಲ್ಲ ಇದ್ರ ಬಗ್ಗೆ ಒಂದು ಡೆವಿಲ್ನ ಒಂದು ರಿಲೀಸ್ ಡೇಟ್ ಆಗುತ್ತೆ ಇವತ್ತು ಅಂತ. ಸೊ ಒಂದು ರಿಕ್ವೆಸ್ಟಿಂಗ್ ಏನು ಅಂತಂದರೆ, ಸೊ ಡೆವಿಲ್ ಸಿನಿಮಾದ ಟೈಟಲ್ ಅನೌನ್ಸ್ಮೆಂಟ್ ಕೂಡ ಒಂದು ರೀತಿಯಲ್ಲಿ ಸಡನ್ನಾಗಿ ಆಗಿರುವಂಥದ್ದು. ಬಟ್ ಓಕೆ, ಎಲ್ಲ ಸಿನಿಮಾಗಳದ್ದು ಕೂಡ ಸರ್ಪ್ರೈಸ್ ಆಗಿ ರಿವೀಲ್ ಮಾಡೋಕ್ಕಿಂತ ಒಂದ್ಸಲ ಡೈರೆಕ್ಟಾಗಿ ಸಿನಿಮಾ ಹೆಸರು ರಿವೀಲ್ ಮಾಡಿದ್ದಾರೆ ಅಂತ ಅಂದ್ಕೊಂಡ್ವಿ ಡೆವಿಲ್ಗೆ. ಬಟ್ ಆದರೆ ರಿಲೀಸ್ ಡೇಟ್ ಕೂಡ ಒಂದು ರೀತಿಯಲ್ಲಿ ಇನ್ಫಾರ್ಮೇಷನ್ ಇಲ್ಲದೇ ಸಡನ್ನಾಗಿ ಮಾಡಿದ್ದಾರೆ. ಬಟ್ ಇದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಅನ್ನೋದು ನನ್ನ ಒಂದು ಪ್ರಶ್ನೆ. ಯಾಕಂದರೆ ಸೊ ದೊಡ್ಡ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳು ಅಂತ ಬಂದಾಗ ಸ್ವಲ್ಪ ಅಲ್ಲಿ ಒಂದು ಕ್ಯೂರಿಯಾಸಿಟಿಯನ್ನು ಹುಟ್ಟಿಸುವಂಥದ್ದು, ಸೊ ಅಪ್ಡೇಟ್ ಬಗ್ಗೆ ಒಂದೆರಡು ದಿನ ಮುಂಚೆನೇ ಹೇಳುವಂಥದ್ದು. ಸೊ ಈ ರೀತಿಯಾಗಿ ಮಾಡಿದ್ರೆ ಒಂದು ಕ್ರೇಜ್ ತುಂಬ ಚೆನ್ನಾಗಿರುತ್ತೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ ಆಗಿ ಇದನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಗುಡ್, ಯಾಕೆಂದರೆ ತುಂಬ ದಿನಗಳಿಂದ ಕಾಯ್ತಾ ಇದ್ವಿ. ನಾನು ಕಳೆದ ಮಂತಲ್ಲಿ ಕೂಡ ಹೇಳಿದ್ದೆ, ಏನು ಜೂನ್ ಸ್ಟಾರ್ಟ್ ಆಗ್ತಿದ್ದಾಗೇ ಎಲ್ಲ ಸಿನಿಮಾಗಳ ಒಂದು ರಿಲೀಸ್ ಡೇಟ್ ಅನೌನ್ಸ್ ಆಗುತ್ತೆ ಅಂತ. ಬಟ್ ಸ್ಟಾರ್ ನಟರ ಸಿನಿಮಾಗಳು ಅಂತ ಬಂದಾಗ ದಯವಿಟ್ಟು ಅದನ್ನು ಒಂದು ಬಿಫೋರ್ 2 ದಿನದ ಮುಂಚೆ ಅಪ್ಡೇಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ರಿಲೀಸ್ ಮಾಡಿದ್ರೆ ತುಂಬ ಇನ್ನೊಂದು ಸ್ವಲ್ಪ ಇಂಪ್ರೆಷನ್ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ ಅಂತ ನನಗನ್ನಿಸ್ತು. ಸೊ ನಾರ್ಮಲ್ ಆಗಿ ಸಡನ್ ಆಗಿ ಬಿಟ್ಟಿರುವಂಥದ್ದು. ಸೊ ಡೆವಿಲ್ ಒಂದು ಟೈಟಲ್ ಓಕೆ, ಅದು ಯಾರಿಗೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಡೆವಿಲ್ ನೆಕ್ಸ್ಟ್ ಮೂವಿ ಅಂತ ಅಂದ್ಬಿಟ್ಟು ಸಡನ್ ಆಗಿ ಎಲ್ಲ ಒಂದು ಕ್ಲಾಪ್ ಬೋರ್ಡ್ ಇರುವಂಥ ಎಲ್ಲ ಒಂದು ಫೋಟೋಸ್ಗಳೆಲ್ಲ ವೈರಲ್ ಆಗಿತ್ತು. ಬಟ್ ರಿಲೀಸ್ ಡೇಟ್ಗೆ ಒಂದು ಕ್ಯೂರಿಯಾಸಿಟಿಯನ್ನು ಸ್ವಲ್ಪ ಕ್ರಿಯೇಟ್ ಮಾಡಿ ರಿಲೀಸ್ ಮಾಡ್ಬೋದಾಗಿತ್ತು. ಸೊ ಮುಂಬರುವ ದಿನಗಳಲ್ಲಿ ಏನಾದರೂ ಡೆವಿಲ್ ಅಪ್ಡೇಟ್ ಬಂತು ಅಥವಾ ಯಾವುದೇ ಸ್ಟಾರ್ ನಟರ ಸಿನಿಮಾಗಳು ಬರ್ತಾ ಇದೆ ಅಂದಾಗ ಸ್ವಲ್ಪ ದಯವಿಟ್ಟು ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ, ಒಂದು ಸರ್ಪ್ರೈಸ್ ಕ್ರಿಯೇಟ್ ಮಾಡಿ ಆಮೇಲೆ ರಿಲೀಸ್ ಮಾಡಿದ್ರೆ ಒಂದು ಕ್ರೇಜ್ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ವಾಟ್ ಎವರ್ ಏನಾದರೂ ಕೂಡ ಡೆವಿಲ್ ಸಿನಿಮಾದ ಒಂದು ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಆಗಿರುವಂಥದ್ದು ಕ್ರಿಸ್ಮಸ್ಗೆ ಬರ್ತಾ ಇದೆ, ಅಂದರೆ ಡಿಸೆಂಬರ್ 25ಕ್ಕೆ. ಸೊ ತೆರೆಗೆ ಬರ್ತಾ ಇರುವಂಥದ್ದು. ಇನ್ಮೇಲೆ ಎಲ್ಲ ಒಂದು ಸಿನಿಮಾಗಳ ಅಪ್ಡೇಟ್ಸ್ಗಳು ಕೂಡ ಶುರುವಾಗ್ತಾ ಇದೆ. ಸೊ ಡೆವಿಲ್ನ ಈ ಒಂದು ರಿಲೀಸ್ ಡೇಟ್ ಅನೌನ್ಸ್ಮೆಂಟು ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಯಾಕೆಂದರೆ ಈ ಮಾತು ಹೇಳ್ತಾ ಇದ್ದೀನಿ, ತುಂಬ ಜನ ಹೇಳಿದ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ರಿಲೀಸ್ ಮಾಡಿದ್ದಾರೆ ಬ್ರೋ, ಏನಾರ ಒಂದು ಇದು ಮಾಡ್ಬೋದಾಗಿತ್ತು ಅಂತ ತುಂಬ ಜನ ಇನ್ಸ್ಟಾದಲ್ಲಿ ನನಗೆ ಬೆಳಗ್ಗೆ ಕೇಳಿದ್ರಿ. ಸೊ ಹಾಗಾಗಿ ಈ ರೀತಿಯಾಗಿ ನನಗೆ ಅನಿಸಿದ್ದನ್ನು ಶೇರ್ ಮಾಡ್ಕೊಂಡಿದ್ದೆ. ಸೊ ನಿಮಗೇನು ಅನ್ನಿಸ್ತು ಅದನ್ನು ಕೂಡ ಶೇರ್ ಮಾಡ್ಕೊಳ್ಳಿ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.